ಮನೆ ಓನರ್ ಬ್ಯೂಟಿಫುಲ್ ವಿಧವೆ ಬಾಡಿಗೆದಾರನ ಮಗನ ಮನೆಗೆ ಕರೆಸಿದಳು. ಇವಳು ವನಿತಾ. ಶ್ವೇತಾ ಎಂಬ ಯುವತಿಯನ್ನು ಕೊಲ್ಲಲು ಜಗನ್ ಎಂಬ ಯುವಕನಿಗೆ ಸುಪಾರಿ ಕೊಡುತ್ತಾಳೆ. ನಂತರ ಜಗನ್ ತನ್ನ ಕೆಲಸ ಮಾಡಿ ಮುಗಿಸುತ್ತಾನೆ. ಈಗ ಕತೆ ಫ್ಲಾಶ್ ಬ್ಯಾಕ್ಗೆ ಹೋಗುತ್ತದೆ. ಇವನು ರಿಷಿ ಹಾಗೂ ಅವನ ತಂದೆ ಉಮೇಶ್ ವನಿತಾಳ ಮನೆಯಲ್ಲಿ ಬಾಡಿಗೆಗೆ ಇರುತ್ತಾರೆ. ವನಿತಾಳ ಗಂಡ ತೀರಿ ಹೋಗಿರುವ ಕಾರಣ ರಿಷಿಯ ಹಿಂದಿ ಬೀಳುವುದಲ್ಲದೆ ರಿಷಿ ಬಿಯರ್ ಕುಡಿಯುತ್ತಿದ್ದು ಅದನ್ನು ಉಮೇಶ್ಗೆ ಹೇಳುತ್ತೇನೆಂದು ಬ್ಲಾಕ್ ಮೇಲ್ ಮಾಡುತ್ತಾ ತನ್ನ ಮೈ ಟಚ್ ಮಾಡುವಂತೆ ರಿಷಿಯನ್ನು ಕೇಳುತ್ತಾಳೆ. ನಂತರ ಅವಳಿಗೆ ಹೆದರಿದ ರಿಷಿ ಮನಸ್ಸಿಲ್ಲದಿದ್ದರೂ ಅವಳನ್ನು ಟಚ್ ಮಾಡುತ್ತಾನೆ. ಆವಾಗ ವನಿತಾ ರಿಷಿಯನ್ನು ಮತ್ತಷ್ಟು ಇಷ್ಟಪಡಲು ಶುರು ಮಾಡುತ್ತಾಳೆ. ನಂತರ ಉಮೇಶ್ ತನ್ನ ತಂಗಿ ನಿನಗೆ ಮದುವೆಗೆ ಹೆಣ್ಣು ನೋಡಿದ್ದಾಳಂತೆ, ನೀನು ಈಗಲೇ ಅವಳಿಗೆ ಕಾಲ್ ಮಾಡುವಂತ ರಿಷಿಗೆ ಹೇಳುತ್ತಾನೆ. ಆವಾಗ ರಿಷಿ ಈಗ ನನ್ನ ಹತ್ತಿರ ಸಮಯವಿಲ್ಲವೆಂದು ಸುಮ್ಮನಾಗುತ್ತಾನೆ. ಮರುದಿನ ರಿಷಿ ಬಾಡಿಗೆ ಮನೆಗೆ ಅಗ್ರಿಮೆಂಟ್ ತರಲು ವನಿತಾ ಹತ್ತಿರ ಹೋಗುತ್ತಾನೆ. ಆವಾಗ ಕೂಡ ವನಿತಾ ರಿಷಿಯನ್ನು ಕೆಟ್ಟ ದೃಷ್ಟಿಯಿಂದ ಮುಟ್ಟಿ ರಾತ್ರಿ ಒಬ್ಬನೇ ಭೇಟಿಯಾಗುವಂತೆ ರಿಷಿಗೆ ಹೇಳುತ್ತಾಳೆ. ಆವಾಗ ರಿಷಿ ನಾನು ಬರುವುದಿಲ್ಲವೆಂದು ನಿರಾಕರಿಸಿ ಹೋಗುತ್ತಾನೆ. ನಂತರ ವನಿತಾ ರಾತ್ರಿಯಾದ ಮೇಲೆ ರಿಷಿ ರೂಮ್ಗೆ ಹೋಗಿ ಅವನನ್ನು ಎಬ್ಬಿಸುತ್ತಾಳೆ. ಆವಾಗ ರಿಷಿ ಹೆದರಿದಾಗ ವನಿತಾ ನನಗೆ ಗಂಡ ಇಲ್ಲ, ನಾನು ನಿನ್ನನ್ನು ತುಂಬಾ ಪ್ರೀತಿಸುತ್ತಿದ್ದೇನೆ ಎಂದು ರಿಷಿಯನ್ನು ತಬ್ಬಿಕೊಂಡು ಅವನಿಗೆ ಡ್ರಿಂಕ್ಸ್ ಕುಡಿಸುತ್ತಾ ರಿಷಿ ಜೊತೆ ಸ್ವರ್ಗ ಸುಖ ಕಾಣುತ್ತಾಳೆ. ಆವಾಗ ಯಾರೋ ಅದನ್ನು ಮೊಬೈಲ್ನಲ್ಲಿ ರೆಕಾರ್ಡ್ ಮಾಡಿಕೊಳ್ಳುತ್ತಾರೆ. ಮರುದಿನ ರಿಷಿ ತುಂಬಾ ಲೇಟಾಗಿ ಹೇಳುತ್ತಾನೆ. ಆವಾಗ ವನಿತಾ ರಿಷಿ ಹಾಗೂ ಉಮೇಶ್ಗೆ ತಿಂಡಿ ತೆಗೆದುಕೊಂಡು ಬರುತ್ತಾಳೆ. ಆವಾಗ ಉಮೇಶ್ ರಿಷಿ ಮದುವೆಗೆ ಒಪ್ಪುತ್ತಿಲ್ಲ, ಅವನಿಗೆ ತಿಳಿಸಿ ಹೇಳಿ ಅಂತ ವನಿತಾಗೆ ಹೇಳುತ್ತಾನೆ. ಆವಾಗ ವನಿತಾ ರಿಷಿಯ ಕಾಲನ್ನು ಟಚ್ ಮಾಡುತ್ತಾ ನೀನೇಕೆ ಮದುವೆಗೆ ಒಪ್ಪುತ್ತಿಲ್ಲ, ನೀನು ಬೇರೆ ಯಾರಾದರನ್ನು ಇಷ್ಟಪಟ್ಟಿದ್ದರೆ ನಿನ್ನ ತಂದೆಗೆ ಹೇಳು ಅಂತ ಕೇಳುತ್ತಾಳೆ. ನಂತರ ರಿಷಿ ತನಗೆ ಆಫೀಸ್ನಲ್ಲಿ ಅರ್ಜೆಂಟ್ ಕೆಲಸವಿದೆ ಎಂದು ಅಲ್ಲಿಂದ ಹೊರಡಲು ನಿಲ್ಲುತ್ತಾನೆ. ಆವಾಗ ವನಿತಾ ತನ್ನನ್ನು ಮಾರ್ಕೆಟ್ಗೆ ಬಿಡುವಂತ ರಿಷಿಗೆ ಹೇಳುತ್ತಾಳೆ. ನಂತರ ವನಿತಾ ರಿಷಿ ಜೊತೆ ಬೈಕ್ ಮೇಲೆ ಹೋಗುವಾಗ ನಿನ್ನೆ ರಾತ್ರಿ ನಿನಗೆ ಮಜಾ ಬಂತು ತಾನೆ ಅಂತ ಕೇಳುತ್ತಾಳೆ. ಆವಾಗ ರಿಷಿ ಹೌದು ಅಂತ ಹೇಳುತ್ತಾನೆ. ನಂತರ ವನಿತಾ ನಾನು ನಿನ್ನನ್ನು ಇಷ್ಟಪಡುತ್ತಿದ್ದು ನಿನ್ನನ್ನೇ ಮದುವೆ ಆಗುತ್ತೇನೆ, ಬೇಗನೆ ನಿನ್ನ ಒಪಿನಿಯನ್ ತಿಳಿಸು ಅಂತ ಬೈಕ್ ನಿಲ್ಲಿಸಿ ರಿಷಿಯನ್ನು ತಬ್ಬಿಕೊಳ್ಳುತ್ತಾಳೆ. ಆವಾಗ ಅದನ್ನು ವನಿತಾಳ ಅಂಗಡಿಯಲ್ಲಿ ಬಾಡಿಗೆಗೆ ಇರುವಂತಹ ಟೈಲರ್ ಭೂಷಣ್ ನೋಡುತ್ತಾನೆ. ನಂತರ ವನಿತಾ ಭೂಷಣ್ ಹತ್ತಿರ ಹೋಗಿ ಬಾಡಿಗೆ ಹಣ ಕೇಳುತ್ತಾಳೆ. ಆವಾಗ ಭೂಷಣ್ ಅರ್ಧ ಬಾಡಿಗೆ ಹಣದ ಜೊತೆಗೆ ಒಂದು ಡ್ರೆಸ್ ಅನ್ನು ಕೂಡ ಅವಳಿಗೆ ಕೊಡುತ್ತಾನೆ. ನಂತರ ವನಿತಾ ನೆಕ್ಸ್ಟ್ ಮಂತ್ 20,000 ಹಣ ಕೊಡುವಂತೆ ಭೂಷಣ್ಗೆ ಹೇಳಿ ಹೋಗುತ್ತಾಳೆ. ಮರುದಿನ ರಿಷಿ ವನಿತಾ ತನಗೆ ತೊಂದರೆ ಕೊಡುತ್ತಿರುವ ವಿಷಯವನ್ನು ತನ್ನ ಸ್ನೇಹಿತ ವರುಣ್ಗೆ ಹೇಳುತ್ತಾಳೆ. ಆವಾಗ ವರುಣ್ ನೀನು ಬೇರೆ ಮದುವೆಯಾದರೆ ವನಿತಾ ನಿನ್ನ ತಂಟೆಗೆ ಬರುವುದಿಲ್ಲ ಅಂತ ರಿಷಿಗೆ ಹೇಳುತ್ತಾನೆ. ನಂತರ ರಿಷಿ ತನ್ನ ಅತ್ತೆ ತೋರಿಸಿದಂತಹ ಶ್ವೇತಾಳನ್ನು ನೋಡಲು ಹೋಗಿ ಶ್ವೇತಾಳನ್ನು ಇಷ್ಟಪಡುತ್ತಾನೆ. ನಂತರ ಮನೆಯವರೆಲ್ಲ ಸೇರಿ ಎಂಗೇಜ್ಮೆಂಟ್ ಡೇಟ್ ಕೂಡ ಫಿಕ್ಸ್ ಮಾಡುತ್ತಾರೆ. ಆಮೇಲೆ ಉಮೇಶ್ ಮದುವೆಗೆ ಡ್ರೆಸ್ ಹೋಲಿಸಲು ಭೂಷಣ್ಣನ್ನು ಮನೆಗೆ ಕರೆಸುತ್ತಾನೆ. ಆವಾಗ ವನಿತಾ ಅಲ್ಲಿಗೆ ಬಂದು ರಿಷಿಯ ಮದುವೆಯ ವಿಷಯ ತಿಳಿದು ರಿಷಿ ಮೇಲೆ ಕೋಪಗೊಂಡು ಹೋಗುತ್ತಿರುತ್ತಾಳೆ. ಆವಾಗ ಅವಳನ್ನು ತಡೆದ ಭೂಷಣ್ ನೀವು ಹೂ ಅಂದ್ರೆ ನಾನು ಈ ಎಂಗೇಜ್ಮೆಂಟ್ ಕ್ಯಾನ್ಸಲ್ ಮಾಡುತ್ತೇನೆ ಅಂತ ಹೇಳುತ್ತಾನೆ. ಆವಾಗ ವನಿತಾ ಅವನ ಮಾತಿಗೆ ಒಪ್ಪಿಕೊಳ್ಳುತ್ತಾಳೆ. ನಂತರ ಭೂಷಣ್ ಮರುದಿನ ಶ್ವೇತಾಳನ್ನು ಕಿಡ್ನಾಪ್ ಮಾಡುವಂತೆ ತನ್ನ ಸ್ನೇಹಿತರಿಗೆ ಫೋನ್ ಮಾಡಿ ಹೇಳುತ್ತಾನೆ. ಅದರಂತೆ ಅವರು ಮರುದಿನ ಶ್ವೇತಾ ಹಾಗೂ ಅವಳ ತಾಯಿ ಸುಧಾಳನ್ನು ಕಿಡ್ನಾಪ್ ಮಾಡಲು ನೋಡುತ್ತಾರೆ. ಆವಾಗ ಶ್ವೇತಾ ಆ ರೌಡಿಗಳ ಜೊತೆ ಹೊಡೆದಾಡಿ ಎಲ್ಲರನ್ನು ಓಡಿಸುತ್ತಾಳೆ. ಈ ಕಡೆ ವನಿತಾ ರಿಷಿಯ ಜೊತೆ ಎಂಗೇಜ್ಮೆಂಟ್ ಕ್ಯಾನ್ಸಲ್ ಆಯಿತು ಅಂತ ಅಂದುಕೊಳ್ಳುವಷ್ಟರಲ್ಲಿ ಶ್ವೇತಾ ಹಾಗೂ ಸುಧಾ ಅಲ್ಲಿಗೆ ಬಂದು ತಮ್ಮನ್ನು ಕಿಡ್ನಾಪ್ ಮಾಡಲಾಗುತ್ತಿದ್ದ ವಿಷಯವನ್ನು ಎಲ್ಲರಿಗೂ ತಿಳಿಸಿ ಎಂಗೇಜ್ಮೆಂಟ್ ಕಂಪ್ಲೀಟ್ ಮಾಡುತ್ತಾರೆ. ನಂತರ ಅದನ್ನು ನೋಡಿ ಶಾಕ್ ಆದ ವನಿತಾ ಭೂಷಣ್ಗೆ ಕಾಲ್ ಮಾಡಿ ನಿನ್ನಿಂದ ಏನೂ ಆಗಲಿಲ್ಲ, ಈಗ ನಾನೇ ಏನಾದರೂ ಮಾಡಬೇಕು, ನನ್ನ ಹತ್ತಿರ ಒಂದು ಸೂಪರ್ ಪ್ಲಾನ್ ಇದೆ ಅಂತ ಹೇಳುತ್ತಾ ರಿಷಿ ಹತ್ತಿರ ಹೋಗಿ ನನ್ನ ಹಾಗೂ ರಿಷಿಯ ಪ್ರೈವೇಟ್ ವಿಡಿಯೋವನ್ನು ರಿಷಿಗೆ ಸೆಂಡ್ ಮಾಡುತ್ತಾಳೆ. ನಂತರ ಅದನ್ನು ನೋಡಿ ರಿಷಿ ಶಾಕ್ ಆಗುತ್ತಾನೆ. ಎಂಗೇಜ್ಮೆಂಟ್ ಮುಗಿದ ನಂತರ ಶ್ವೇತಾ ಅವನನ್ನು ಮೀಟ್ ಆಗಲು ಪಕ್ಕದ ರೆಸ್ಟೋರೆಂಟ್ಗೆ ಬರುತ್ತಾಳೆ. ಆವಾಗ ಅಲ್ಲಿಗೂ ಬಂದ ವನಿತಾ ನನ್ನ ಮೆಸೇಜ್ಗೆ ನೀನು ಇನ್ನೂ ರಿಪ್ಲೈ ಮಾಡಿಲ್ಲ, ನಾನು ನಿನ್ನ ರಿಪ್ಲೈಗಾಗಿ ಕಾಯುತ್ತಿದ್ದೇನೆ ಅಂತ ರಿಷಿಗೆ ಹೇಳಿ ಹೋಗುತ್ತಾಳೆ. ಆವಾಗ ಅದೆಲ್ಲವನ್ನು ನೋಡಿ ಶ್ವೇತಾಗೆ ಅವರಿಬ್ಬರ ಮೇಲೆ ಡೌಟ್ ಬರುತ್ತದೆ. ತನ್ನ ಡೌಟ್ ಕ್ಲಿಯರ್ ಮಾಡಿಕೊಳ್ಳಬೇಕೆಂದು ರಿಷಿ ಮನೆ ಕಡೆಗೆ ಹೊರಡುತ್ತಾಳೆ. ಈ ಕಡೆ ಉಮೇಶ್ ಮನೆಯ ರೆಂಟ್ ಅನ್ನು ಕೊಡಲು ರಿಷಿಯನ್ನು ವನಿತಾಳ ಹತ್ತಿರ ಕಳಿಸುತ್ತಾನೆ. ನಂತರ ಶ್ವೇತಾ ರಿಷಿಯನ್ನು ಹುಡುಕುತ್ತಾ ವನಿತಾ ಮನೆಗೆ ಹೋದಾಗ ವನಿತಾ ಮೊದಲು ನಾನು ನಿನಗೆ ಮದುವೆ ಪ್ರಪೋಸ್ ಮಾಡಿದ್ದು, ನೀನು ಶ್ವೇತಾಳನ್ನು ಬಿಟ್ಟು ನನ್ನನ್ನು ಮದುವೆ ಆಗು, ಇಲ್ಲದಿದ್ದರೆ ನಮ್ಮ ವಿಡಿಯೋ ವೈರಲ್ ಮಾಡುತ್ತೇನೆ ಎಂದು ರಿಷಿಯನ್ನು ಎದುರಿಸುತ್ತಾಳೆ. ಆವಾಗ ಅದನ್ನು ನೋಡಿ ಶ್ವೇತಾ ಕೋಪ ಮಾಡಿಕೊಂಡು ಅಲ್ಲಿಂದ ಹೋದರೆ ರಿಷಿ ಅವಳ ಮನೆಗೆ ಹೋಗಿ ವನಿತಾ ತನ್ನನ್ನು ಬ್ಲಾಕ್ ಮೇಲ್ ಮಾಡುತ್ತಿರುವ ವಿಷಯ ಶ್ವೇತಾಗೆ ಹೇಳುತ್ತಾನೆ. ನಂತರ ಶ್ವೇತಾ ಆ ಮನೆ ಚೇಂಜ್ ಮಾಡುವಂತೆ ರಿಷಿಗೆ ಹೇಳಿ ಬೇರೆ ಮನೆ ಹುಡುಕಲು ಶುರು ಮಾಡುತ್ತಾಳೆ. ಮರುದಿನ ಶ್ವೇತಾ ಹಾಗೂ ರಿಷಿ ನಾವು ನಾಳೆನೇ ನಿಮ್ಮ ಮನೆ ಖಾಲಿ ಮಾಡುತ್ತಿದ್ದೇವೆ ಅಂತ ವನಿತಾಗೆ ಹೇಳುತ್ತಾರೆ. ಆವಾಗ ವನಿತಾ ಅಗ್ರಿಮೆಂಟ್ ಪ್ರಕಾರ ನೀವು ಇನ್ನು 2 ತಿಂಗಳು ಇಲ್ಲಿಯೇ ಇರಬೇಕು ಎಂದು ಅವರಿಗೆ ಹೇಳಿ ನೇರವಾಗಿ ಸುಧಾ ಹತ್ತಿರ ಹೋಗಿ ತನ್ನ ಹಾಗೂ ರಿಷಿಯ ವಿಡಿಯೋ ಅವಳಿಗೆ ತೋರಿಸಿ ಸುಧಾಳ ಮೈಂಡ್ ಕೂಡ ವಾಶ್ ಮಾಡುತ್ತಾಳೆ. ನಂತರ ಅಲ್ಲಿಗೆ ಹೋದ ಶ್ವೇತಾ ನೀನು ರಿಷಿಯನ್ನು ಬ್ಲಾಕ್ ಮೇಲ್ ಮಾಡುತ್ತಿರುವುದು ನನಗೆ ಮೊದಲೇ ಗೊತ್ತಿದೆ, ಇನ್ಮೇಲೆ ನಮ್ಮ ತಂಟೆಗೆ ಬರಬೇಡ ಅಂತ ವನಿತಾಳ ಕೆನ್ನೆಗೆ ಹೊಡೆದು ಕಳಿಸುತ್ತಾಳೆ. ನಂತರ ಕೋಪಗೊಂಡ ವನಿತಾ ಭೂಷಣ್ ಹತ್ತಿರ ಹೋಗಿ ನಿನಗೆ ಸುಪಾರಿ ಕಿಲ್ಲರ್ ಪರಿಚಯವಿದ್ದರೆ ಹೇಳು ಅಂತ ಕೇಳುತ್ತಾಳೆ. ಆವಾಗ ಭೂಷಣ್ ಜಗನ್ ಅನ್ನುವ ವ್ಯಕ್ತಿಯನ್ನು ವನಿತಾಳಿಗೆ ಭೇಟಿ ಮಾಡಿಸುತ್ತಾನೆ. ನಂತರ ವನಿತಾ ಶ್ವೇತಾಳ ಫೋಟೋ ಆತನಿಗೆ ತೋರಿಸಿ ಆತನಿಗೆ ಅಡ್ವಾನ್ಸ್ ಆಗಿ 30,000 ಹಣ ಕೊಡುತ್ತಾಳೆ. ಮರುದಿನ ರಾತ್ರಿ ಆದ ಮೇಲೆ ಸುಧಾಳ ರೂಮಿನ AC ಕೆಟ್ಟದರಿಂದ ಶ್ವೇತಾ ಹಾಗೂ ಸುಧಾ ರೂಮ್ ಬದಲಾಯಿಸುತ್ತಾರೆ. ನಂತರ ಜಗನ್ ಅಲ್ಲಿಗೆ ಬಂದು ಶ್ವೇತಾ ಎಂದು ಸುಧಾಳನ್ನು ಕೊಲೆ ಮಾಡಿ ಹೋಗುತ್ತಾನೆ. ನಂತರ ಪೊಲೀಸರು ತನಿಖೆಗೆ ಬಂದಾಗ ರಿಷಿ ಹಾಗೂ ಶ್ವೇತಾ ವನಿತಾಳ ಹೆಸರು ಪೊಲೀಸರಿಗೆ ಹೇಳುತ್ತಾರೆ. ನಂತರ ವನಿತಾ ಆಗಿರುವ ಎಡವಟ್ಟಿಗೆ ಭೂಷಣ್ ಅನ್ನು ಬೈದು ಮತ್ತೊಮ್ಮೆ ಹೋಗಿ ಶ್ವೇತಾಳನ್ನು ಕೊಲೆ ಮಾಡುವಂತೆ ಜಗನ್ಗೆ ಹೇಳುತ್ತಾಳೆ. ನಂತರ ಜಗನ್ ಇವತ್ತೇ ಡೀಲ್ ಮುಗಿಸುತ್ತೇನೆ ಅಂತ ವನಿತಾಗೆ ಮಾತು ಕೊಡುತ್ತಾನೆ. ಈ ಕಡೆ ಪೊಲೀಸರು ವನಿತಾಳ ಕಾಲ್ ಡೀಟೇಲ್ಸ್ ಚೆಕ್ ಮಾಡಿದಾಗ ವನಿತಾ ಭೂಷಣ್ ಹಾಗೂ ಜಗನ್ ಜೊತೆ ಮಾತನಾಡಿದ್ದು ಪೊಲೀಸರಿಗೆ ಗೊತ್ತಾಗಿ ನೇರವಾಗಿ ಅವರು ಭೂಷಣ್ ಹತ್ತಿರ ಹೋಗಿ ಹೊಡೆದು ನಿಜ ಏನು ಅಂತ ಕೇಳುತ್ತಾರೆ. ಅವಾಗ ಭೂಷಣ್ ಜಗನ್ ಶ್ವೇತಾಳನ್ನು ಕೊಲ್ಲಲು
ಹೋಗಿದ್ದಾನೆ ಅಂತ ಪೊಲೀಸರಿಗೆ ಹೇಳುತ್ತಾನೆ. ಈ ಕಡೆ ಜಗನ್ ಶ್ವೇತಾಳನ್ನು ಕೊಲ್ಲಲು ಹೋದಾಗ ರಿಷಿ ಶ್ವೇತಾಳ ಜೊತೆಯಲ್ಲೇ ಇದ್ದು ರಿಷಿ ಅವನನ್ನು ನೋಡಿ ಇಬ್ಬರ ನಡುವೆ ಹೊಡೆದಾಟ ಪ್ರಾರಂಭವಾಗುತ್ತದೆ. ಅವಾಗ ಶ್ವೇತಾ ನಡುವೆ ಹೋದಾಗ ಜಗನ್ ಅವಳನ್ನು ಕೂಡ ಹೊಡೆದು ರಿಷಿಯನ್ನು ಕೊಲ್ಲಲು ಹೋಗುತ್ತಾನೆ. ಅಷ್ಟರಲ್ಲಿ ಪೊಲೀಸರು ಅಲ್ಲಿಗೆ ಬಂದು ಜಗನ್ನನ್ನು ಹೊಡೆದು ನಿನಗೆ ಸುಪಾರಿ ಯಾರು ಕೊಟ್ಟಿದ್ದು ಅಂತ ಕೇಳುತ್ತಾರೆ. ನಂತರ ಜಗನ್ ವನಿತಾಳ ಹೆಸರು ಹೇಳುತ್ತಾನೆ. ನಂತರ ಪೊಲೀಸರು ಭೂಷಣ್ ಹಾಗೂ ಜಗನ್ನ ಸಾಕ್ಷಿಯ ಆಧಾರದ ಮೇಲೆ ವನಿತಾಳನ್ನು ಅರೆಸ್ಟ್ ಮಾಡುತ್ತಾರೆ. ಕತೆ ಇಲ್ಲಿಗೆ ಮುಗಿಯುತ್ತದೆ. ಈ ವಿಡಿಯೋವನ್ನು ಪೂರ್ತಿ ನೋಡಲು ದಂಗಲ್ ಟಿವಿ ಚಾನೆಲ್ನ ಕೂನ್ ಕರಾ ಹಸೀನಾ ಅನ್ನೋ ವಿಡಿಯೋ ಸರ್ಚ್ ಮಾಡಿ ನೋಡಬಹುದು.